ಪಕ್ಕದಲ್ಲಿ ಹಿಂಗೆ ಕುತ್ಕೊಂಡವ್ರು ನೋಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ಏನು ಕಾಣಿಸಲ್ಲ. ನೀವು ಇಲ್ಲಿ ಕುತ್ಕೊಂಡಿರ್ತೀರಾ, ಸ್ವಲ್ಪ ಒಂದು ಸ್ಟೆಪ್ ಆ ಕಡೆ ಪಕ್ಕದಲ್ಲಿ ಕುತ್ಕೊಳ್ಳಿ ಅಂತ ಅಂದ್ಕೊಳ್ಳಿ, ನೋಡಿ ಕಾಣಿಸುತ್ತಾ ಸರ್? ಇಲ್ಲ, ಕಾಣಿಸ್ತಿಲ್ಲ. ಪಕ್ಕದಲ್ಲಿ ಕುತ್ಕೊಂಡವರಿಗೂ ಕಾಣಿಸಲ್ಲ. ಈ ಸ್ಟ್ರೈಟ್ ಬಂದ್ರೆ ಮತ್ತೆ ಹೌದು, ನಿಮ್ ಪಕ್ಕ ಚೇರ್ ಅಲ್ಲಿ ಇದ್ದವರಿಗೂ ಸಮೇತ ಕಾಣಿಸಲ್ಲ. ಓಕೆ, ಸೂಪರ್ ಸರ್. ಮಾರ್ಕೆಟ್ ಅಲ್ಲಿ ಇರೋದು 28 ಡಿಗ್ರಿಯಿಂದ 60 ಡಿಗ್ರಿ ಮಿನಿಮಮ್ ಅಲ್ಲಿ ಇರೋದು ಈ ತರದ್ದು ಪ್ರೈವೇಸಿ ಇದೆ. ಇದು ನಮ್ದು ಮೈಕ್ರೋ ನ್ಯಾನೋ ಟೆಕ್ನಾಲಜಿನಲ್ಲಿ 26 ಡಿಗ್ರಿಯಿಂದ ನಿಮಗೆ ಪ್ರೈವೇಸಿ ಸಿಗುತ್ತೆ. ಹೌದಾ? ಇದು ನೋಡಿ ಸರ್, ನೀವು ಇವಾಗ ಸ್ಟ್ರೈಟ್ ಇಂದ ನೀವು ನೋಡಿದ್ರೆ ನಿಮಗೆ ಸ್ಟ್ರೈಟ್ ಇಂದ ಕಾಣಿಸ್ತಾ ಇದೆ ಅಲ್ವಾ? ನಿಮ್ಗೆ ಆಲ್ಮೋಸ್ಟ್ 26 ಡಿಗ್ರಿ ಇಷ್ಟು ಕವರ್ ಆಯ್ತು. ಇವಾಗ ಬ್ಲರ್ ಸ್ಟಾರ್ಟ್ ಆಯ್ತು. ಹೌದು. ಅಥವಾ ನೀವು ಸ್ವಲ್ಪ 50 ಡಿಗ್ರಿ ಪಕ್ಕದಲ್ಲಿ ಕುತ್ಕೊಂಡಿದ್ದವರಿಗೆ ನಿಮಗೆ ಅದು ಕಾಣಿಸೋದೇ ಇಲ್ಲ. ಕರೆಕ್ಟ್. ಇಷ್ಟರ ಮಟ್ಟಿಗೆ ಪ್ರೈವೇಸಿ ಇದೆ. ಮೋರ್ ವ್ಯಾಲ್ಯೂಬಲ್ಸ್ ರಿಕ್ವೈರ್ಡ್ ಮೋರ್ ಪ್ರೈವೇಸಿ. ಹೌದು ಅಲ್ವಾ? ಹೌದು. ನೀವು ಏನೋ ವ್ಯಾಲ್ಯೂಬಲ್ ಕೆಲಸ ಮಾಡ್ತಾ ಇರ್ತೀರಾ, ಅದಕ್ಕೆ ನಿಮ್ಗೆ ಪ್ರೈವೇಸಿ ಬೇಕಾಗುತ್ತೆ. ನೀವು ಎಲ್ಲಾ ಕೆಲಸ ನೀವು ಮನೆಯಲ್ಲೇ ಸೇಫ್ ಜಾಗದಲ್ಲೇ ಕುತ್ಕೊಂಡ್ಬಿಟ್ಟು ನೋಡ್ಲಿಕ್ಕೆ ಆಗಲ್ಲ. ಹೊರಗಡೆ ಹೋದಾಗ ನಿಮಗೆ ಕೆಫೆನಲ್ಲಿ ವರ್ಕ್ ಮಾಡಬೇಕಾಗುತ್ತೆ, ಹೌದು, ರೈಲ್ವೆ ಸ್ಟೇಷನ್ ವರ್ಕ್ ಮಾಡಬೇಕಾಗುತ್ತೆ, ಅಥವಾ ಮೆಟ್ರೋದ ವರ್ಕ್ ಮಾಡಬೇಕಾಗುತ್ತೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇದರಲ್ಲೂ ಅಷ್ಟೇ 2 ತರದ್ ಬರುತ್ತೆ, 3 ತರದ್ ಬರುತ್ತೆ. ಮ್ಯಾಕ್ ಬುಕ್ಕಿಗೆ ಮ್ಯಾಗ್ನೆಟಿಕ್ ಬರುತ್ತೆ, ವಿಂಡೋಸ್ಗೆ ನಿಮಗೆ ಹೇಳಿದ್ನಲ್ವಾ ಸಿಲಿಕಾನ್ ಸ್ಟ್ರಿಪ್ ಹಾಕಿ ಕೂರ್ಸೋ ತರ ಇರುತ್ತೆ, ಇನ್ನೊಂದು ಫುಲ್ ಗ್ಲೂ ಇರುತ್ತೆ. 3 ಟೆಕ್ನಾಲಜಿನಲ್ಲಿ ಹೆಂಗ್ ಬೇಕಾದ್ರೆ ನೀವು ಹಾಕೊಬಹುದು. ಸರ್, ಸೇಫ್ಯೂ ಅಲ್ಲಿ ಇನ್ನೇನೇನು ಪ್ರಾಡಕ್ಟ್ಸ್ಗಳು ನೀವು ಲಾಂಚ್ ಮಾಡ್ತಾ ಇದ್ದೀರಿ ಸರ್? ಇದರಲ್ಲಿ ಸ್ಕ್ರೀನಿಗೆ ಸಂಬಂಧಪಟ್ಟಿದ್ದು, ಲ್ಯಾಪ್ಟಾಪ್ ಸ್ಕ್ರೀನಿಗೆ ಸಂಬಂಧಪಟ್ಟಿರೋದು ಪ್ರತಿಯೊಂದು ಕಾಂಪೋನೆಂಟ್ಸ್ನು ಇದೆ, ಪ್ರತಿಯೊಂದೂ ಇದೆ. ಓಕೆ. HD ಮೇಟ್ ಬರುತ್ತೆ, ಅಥವಾ ಫುಲ್ HD ಅಂತ ಬರುತ್ತೆ, ಆಂಟಿ ಗ್ಲೇರ್ ಅಂತ ಬರುತ್ತೆ. ಓಕೆ ಓಕೆ. ಇದು 3 ಟೈಪ್ಸ್ ಆಯ್ತಲ್ವಾ? ಇನ್ನೊಂದು ಬ್ಲೂ ಐಡ್ ಇದೆ, ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಲ್ಯಾಪ್ಟಾಪ್ ಸಣ್ಣ ಪುಟ್ಟ ಸ್ಕ್ರಾಚ್ ಆಗಿರುತ್ತೆ. ಹೌದಾ? ಸ್ಕ್ರೀನ್ ಇಂಪ್ರೆಷನ್ ಬಿದ್ದಿರುತ್ತೆ, ಅಥವಾ ನಿಮಗೆ ಏನೋ ವರ್ಕ್ ಮಾಡಬೇಕಾದ್ರೆ ನಿಮಗೆ ತುಂಬಾ ಮಾಸ್ಟರ್ ಯೂಸ್ ಮಾಡ್ತೀರಾ, ನಿಮ್ಗೆ ಏನಾದ್ರು ಹಾಳಾಗ್ಬೋದು ಅಂತ ಡೌಟ್ ಇರುತ್ತೆ. ಮತ್ತೊಂದು ಇಲ್ಲಿ ನಿಮಗೆ ವರ್ಕ್ ಮಾಡಿರ್ತಿರಲ್ಲ ಸರ್, ಸ್ಕ್ರೀನ್ ಅಲ್ಲಿ ಏನಾದ್ರೂ ರಿಲೇಟೆಡ್ ಆಗಿ ಸ್ಕ್ರಾಚಸ್ಗಳು ಆ ತರ ಬಿದ್ದಿರುತ್ತೆ. ಸೊ ಅದನ್ನು ನಿಮಗೆ ಇದು ಹೈಡ್ ಆಗುತ್ತೆ. ಇದೊಂಥರ ಆಂಟಿ ರಿಪೇರ್ ತರ ಟೆಕ್ನಾಲಜಿ. ಸೂಪರ್ ಸೂಪರ್. ಈ ಪ್ರಾಡಕ್ಟ್ ಅಲ್ಲ? ಹೌದು. ಓಕೆ. ಇದನ್ನ ನಿಮಗೆ ಇದನ್ನ ಹಾಕೊಂಡ್ರೆ ಆ ಸ್ಕ್ರಾಚಸ್ಗಳು ಕಾಣಿಸಲ್ಲ. ಓಕೆ. ಈ ತರದ್ದು ಟೆಕ್ನಾಲಜಿ ಇದೆ. ಓಕೆ. ಇದನ್ನು ಅಷ್ಟೇ ನಿಮಗೆ ಎಲ್ಲೇ ಹುಡ್ಕೊಂಡೋದ್ರೂ ಸಿಗಲ್ಲ ನಿಮಗೆ. ಓಕೆ. ಈ ತರದೊಂದು ಟೆಕ್ನಾಲಜಿ ಇದೆ. ಅದನ್ನ ಬಿಟ್ರೆ ತುಂಬಾ ಜನಕ್ಕೆ ಯೂಸ್ ಆಗುವಂಥದ್ದು ಅದು ಇನ್ನೊಂದು ಪ್ರಾಡಕ್ಟ್ ಇದೆ, ಅದನ್ನ ತೋರಿಸ್ತೀನಿ ನೋಡಿ. ಸರ್, ನಿಮ್ಗೂ ಗೊತ್ತು, ಮೋರ್ ವ್ಯಾಲ್ಯೂಬಲ್ಸ್ ರಿಕ್ವೈರ್ಡ್ ಮೋರ್ ಪ್ರೈವೇಸಿ. ಹೌದು ಅಲ್ವಾ? ಹೌದು. ನೀವು ಏನೋ ವ್ಯಾಲ್ಯೂಬಲ್ ಕೆಲಸ ಮಾಡ್ತಾ ಇರ್ತೀರಾ, ಅದಕ್ಕೆ ನಿಮ್ಗೆ ಪ್ರೈವೇಸಿ ಬೇಕಾಗುತ್ತೆ. ನೀವು ಎಲ್ಲಾ ಕೆಲಸ ನೀವು ಮನೆಯಲ್ಲೇ ಸೇಫ್ ಜಾಗದಲ್ಲೇ ಕುತ್ಕೊಂಡ್ಬಿಟ್ಟು ನೋಡ್ಲಿಕ್ಕೆ ಆಗಲ್ಲ. ಹೊರಗಡೆ ಹೋದಾಗ ನಿಮಗೆ ಕೆಫೆನಲ್ಲಿ ವರ್ಕ್ ಮಾಡಬೇಕಾಗುತ್ತೆ, ಹೌದು, ರೈಲ್ವೆ ಸ್ಟೇಷನ್ ವರ್ಕ್ ಮಾಡಬೇಕಾಗುತ್ತೆ, ಅಥವಾ ಮೆಟ್ರೋದ ವರ್ಕ್ ಮಾಡಬೇಕಾಗುತ್ತೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಏನು ವರ್ಕ್ ಮಾಡ್ತಾ ಇರ್ತೀರಾ, ನೀವೇನು ವರ್ಕೌಟ್ ಮಾಡ್ತಾ ಇರ್ತೀರಾ, ಕೆಲವು ನಿಮಗೆ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಇದೆ ಪ್ರೈಸ್ ವರ್ಕೌಟ್ ಮಾಡ್ತಾ ಇರ್ತೀರಾ, ಅಥವಾ ಇನ್ನೇನೋ ಒಂದು ನೀವು ಕ್ರಿಯೇಷನ್ ಮಾಡ್ತಾ ಇರ್ತೀರಾ, ಆ ಟೈಮಲ್ಲಿ ನಿಮಗೆ ಯಾರೇ ಅದನ್ನು ಅಬ್ಸರ್ವ್ ಮಾಡಿದ್ರು ನಿಮಗೆ ಅದು ತುಂಬಾ ಇರಿಟೇಷನ್ ಆಗ್ಬೋದು, ಅಥವಾ ನಿಮಗೆ ಪ್ರೈವೇಸಿ ನಿಮ್ದು ಡೇಟಾ ಲಾಸ್ ಆಗೋದು, ಅಥವಾ ಕೆಲವು ಐಡಿಯಾಸ್ನ ಕಾಪಿ ಮಾಡೋದು, ಆ ಥರ ನಿಮಗೆ ಚಾನ್ಸಸ್ ಇದೆ. ಇದನ್ನ ಹೈಡ್ ಮಾಡ್ಲಿಕ್ಕೆ ಅಂತ ಇದು ಪ್ರೈವೇಸಿ ಗ್ಲಾಸ್ಗಳಿರುತ್ತೆ. ಇದಾ? ಹೌದು ಹೌದು. ಇದು ಹೆಂಗೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಇರೋದು 28 ಡಿಗ್ರಿಯಿಂದ 60 ಡಿಗ್ರಿ ಮಿನಿಮಮ್ ಅಲ್ಲಿ ಇರೋದು ಈ ತರದ್ದು ಪ್ರೈವೇಸಿ ಇದೆ. ಇದು ನಮ್ದು ಮೈಕ್ರೋ ನ್ಯಾನೋ ಟೆಕ್ನಾಲಜಿನಲ್ಲಿ 26 ಡಿಗ್ರಿಯಿಂದ ನಿಮಗೆ ಪ್ರೈವೇಸಿ ಸಿಗುತ್ತೆ. ಹೌದಾ? ಇದು ನೋಡಿ ಸರ್, ನೀವು ಇವಾಗ ಸ್ಟ್ರೈಟ್ ಇಂದ ನೀವು ನೋಡಿದ್ರೆ ನಿಮಗೆ ಸ್ಟ್ರೈಟ್ ಇಂದ ಕಾಣಿಸ್ತಾ ಇದೆ ಅಲ್ವಾ? ನಿಮ್ಗೆ ಆಲ್ಮೋಸ್ಟ್ 26 ಡಿಗ್ರಿ ಇಷ್ಟು ಕವರ್ ಆಯ್ತು. ಇವಾಗ ಬ್ಲರ್ ಸ್ಟಾರ್ಟ್ ಆಯ್ತು. ಹೌದು. ಅಥವಾ ನೀವು ಸ್ವಲ್ಪ 50 ಡಿಗ್ರಿ ಪಕ್ಕದಲ್ಲಿ ಕುತ್ಕೊಂಡಿದ್ದವರಿಗೆ ನಿಮಗೆ ಅದು ಕಾಣಿಸೋದೇ ಇಲ್ಲ. ಕರೆಕ್ಟ್. ಇಷ್ಟರ ಮಟ್ಟಿಗೆ ಪ್ರೈವೇಸಿ ಇದೆ. ಈ ಸ್ಟ್ರೈಟ್ ತೋರಿಸಿ ಒಂದ್ಸರಿ. ಹೌದು ಹೌದು ಹೌದು. ಕಾಣಿಸ್ತಾ ಇದೆ. ಇವಾಗ ತಿರುಗಿಸಿ 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 ಕಾಣಿಸ್ತಾ ಇಲ್ಲ. ಇವಾಗ ತಿರುಗಿಸಿ ಸ್ಟ್ರೈಟ್ ಬನ್ನಿ. ಸೂಪರ್ ಆಗಿ ಕಾಣಿಸ್ತಿದೆ ಅಲ್ಲ ಸರ್? ಹೌದು ಹೌದು. ಸಖತ್ ಸರ್, ಸಖತ್. ಇದನ್ನು ಅಷ್ಟೇನೆ ನಾವು ತುಂಬಾ ಒಳ್ಳೆ ಟೆಕ್ನಾಲಜಿನ ನಿಮ್ಗೆ ಹೇಳದ್ನಲ್ವಾ, ಮಾರ್ಕೆಟ್ ಅಲ್ಲಿ ಮಿನಿಮಮ್ ಇರೋದು 28 ಡಿಗ್ರಿ ಅಂಡ್ ಎಬೋ ಇರುತ್ತೆ. ಇದು 26 ಡಿಗ್ರಿಯಿಂದ ನಿಮ್ಗೆ ಪ್ರೈವೇಸಿ ಸ್ಟಾರ್ಟ್ ಆಗುತ್ತೆ. ಲೋಯೆಸ್ಟ್ ನಿಮ್ಗೆ ಸ್ಟ್ರೈಟ್ ಇಟ್ಕೊಂಡ್ರೆ ಅಷ್ಟೇನೆ. ಪಕ್ಕದಲ್ಲಿ ಹಿಂಗೆ ಕುತ್ಕೊಂಡವ್ರು ನೋಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ಏನು ಕಾಣಿಸಲ್ಲ. ನೀವು ಇಲ್ಲಿ ಕುತ್ಕೊಂಡಿರ್ತೀರಾ, ಸ್ವಲ್ಪ ಒಂದು ಸ್ಟೆಪ್ ಆ ಕಡೆ ಪಕ್ಕದಲ್ಲಿ ಕುತ್ಕೊಳ್ಳಿ ಅಂತ ಅಂದ್ಕೊಳ್ಳಿ, ನೋಡಿ ಕಾಣಿಸುತ್ತಾ? ಸರ್, ಇಲ್ಲ, ಕಾಣಿಸ್ತಿಲ್ಲ. ಪಕ್ಕದಲ್ಲಿ ಕುತ್ಕೊಂಡವರಿಗೂ ಕಾಣಿಸಲ್ಲ. ಈ ಸ್ಟ್ರೈಟ್ ಬಂದ್ರೆ ಮತ್ತೆ ಹೌದು, ನಿಮ್ ಪಕ್ಕ ಚೇರ್ ಅಲ್ಲಿ ಇದ್ದವರಿಗೂ ಸಮೇತ ಕಾಣಿಸಲ್ಲ. ಓಕೆ, ಸೂಪರ್ ಸರ್. ನೋಡಿ ಕಾಣಿಸ್ತಾ ಇಲ್ಲ. ಪಕ್ಕದಲ್ಲಿ ಚೇರ್ ಅಲ್ಲಿ ಇದ್ದವರು ಅಂದ್ರೆ ಅಟ್ಲೀಸ್ಟ್ ಒಂದು 40 ಡಿಗ್ರಿ ಪಕ್ಕದಲ್ಲಿ ಇರ್ತಾರೆ. ಹೌದು ಹೌದು. 40 ಡಿಗ್ರಿ ಕಾಣಿಸಲ್ಲ. ಸೊ ಅದಕ್ಕೆ ನಿಮ್ಗೆ 90% 40 ಡಿಗ್ರಿಯಿಂದಾನೆ ಕವರ್ ಆಗ್ಬಿಡುತ್ತೆ. 60 ಡಿಗ್ರಿ ಅಂದ್ರೆ 100% ಕವರ್. ಕುತ್ಕೊಂಡವರಿಗೆ ಅಷ್ಟೇ. ನಿಮ್ದು ಪ್ರೈವೇಸಿನ ಮೇಂಟೈನ್ ಮಾಡ್ಲಿಕ್ಕೆ ನಿಮ್ಗೆ ಯಾವ ಟೈಮಲ್ಲೂ ನೀವು ಯಾವ್ದೋ ಪಾಸ್ವರ್ಡ್ ಹಾಕ್ತಾ ಇರ್ತೀರಾ, ಅಥವಾ ಏನೋ ವರ್ಕೌಟ್ ಮಾಡ್ತಾ ಇರ್ತೀರಾ, ಅದು ನಿಮ್ಗೆ ಯಾರಿಗೂ ಕಾಣಿಸಬಾರ್ದು, ನಿಮ್ದು ಪ್ರೈವೇಸಿ ಮೇಂಟೈನ್ ಮಾಡಬೇಕು ಅನ್ನೋದಿದ್ರೆ ಇದು ನಿಮ್ಗೆ ಅನುಕೂಲ ಆಗುತ್ತೆ. ಇದನ್ನು ಹಾಕ್ಬೇಕು. ಹೌದು, ಈ ಸ್ಕ್ರೀನ್ ಗಾರ್ಡ್ ಹಾಕೊಂಡ್ಬಿಟ್ರೆ ಇದು ಮೂಡಬಾರ್ದು. ಇದರಲ್ಲೂ ಅಷ್ಟೇ 2 ತರದ್ ಬರುತ್ತೆ, 3 ತರದ್ ಬರುತ್ತೆ. ಮ್ಯಾಕ್ ಬುಕ್ಕಿಗೆ ಮ್ಯಾಗ್ನೆಟಿಕ್ ಬರುತ್ತೆ, ವಿಂಡೋಸ್ಗೆ ನಿಮ್ಗೆ ಹೇಳಿದ್ನಲ್ವಾ ಸಿಲಿಕಾನ್ ಸ್ಟ್ರಿಪ್ ಹಾಕಿ ಕೂರ್ಸೋ ತರ ಇರುತ್ತೆ, ಇನ್ನೊಂದು ಫುಲ್ ಗ್ಲೂ ಇರುತ್ತೆ.
ಓಕೆ 3 ಟೆಕ್ನಾಲಜಿನಲ್ಲಿ ಹೆಂಗ್ ಬೇಕಾದ್ರೂ ನೀವು ಹಾಕೊಬಹುದು. ಓಕೆ, ಎಷ್ಟಾಗ್ಬೋದು ಸರ್ ಅದನ್ನ ತೋರಿಸಿ? ಇದನ್ನು ಅಷ್ಟೇ ಸರ್, ಇದನ್ನು ನಿಮಗೆ ಪ್ರೈಸು ನಾರ್ಮಲ್ ಆಗಿ ನಿಮಗೆ ಒಳ್ಳೆ ಪ್ರೈವೇಸಿ ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ 3000 rupees ಅಂಡ್ ಎಬೋ ಇರುತ್ತೆ. ಇದನ್ನು ಅಷ್ಟೇ ನಾವು ತುಂಬಾ ಚೀಪ್ ರೇಟ್ ಅಲ್ಲೇ ಲಾಂಚ್ ಮಾಡ್ತಾ ಇದೀವಿ. ಓಕೆ, ಅಫೋರ್ಡಬಲ್ ರೇಟ್ ಅಲ್ಲಿ. ಅಫೋರ್ಡಬಲ್ ಅಂತ ಹೇಳಿದ್ರೆ ಕ್ವಾಲಿಟಿನೂ ಕಾಂಪ್ರಮೈಸ್ ಮಾಡಕ್ ಆಗಲ್ಲ, ಆಗ್ತಿಲ್ಲ. ಇವಾಗ ನಿಮ್ಗೆ ಇದೇ ತರ ಪ್ರೈವೇಸಿ ಗ್ಲಾಸ್ ಬೇಕು ಆರ್ಡಿನರಿದು ಅಥವಾ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದು ಅಂತ ಹೇಳಿದ್ರೆ ನಿಮ್ಗೆ ಲೆಸ್ ದೆನ್ 500 rupees ಸಿಗುತ್ತೆ. ಓಕೆ ಓಕೆ, ಇದು ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅದೇನೆ ನಾವು 1400 rupees 1300 rupees ಆ ತರ ಬರುತ್ತೆ ಪ್ರೈಸ್. ಓಕೆ, ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮಗೆ ತುಂಬಾ ಕಡಿಮೆ ರೇಟ್ ನಲ್ಲಿ ಲೆಸ್ ದೆನ್ 1000 rupees, ಇದು ಸಹ ನಿಮಗೆ 1000 ರೂಪಾಯಿಗಿಂತ ಒಳಗಡೆ ಪ್ರತಿಯೊಬ್ಬರಿಗೂ ಅನುಕೂಲಕ್ಕೆ ಏನ್ ಪ್ರಾಡಕ್ಟ್ ಆಗಬೇಕು ಮಾರ್ಕೆಟ್ಗಿಂತ ತುಂಬಾ ಚೀಪ್ ರೇಟ್ ಅಲ್ಲಿ ಇರಬೇಕು, ಮತ್ತೆ ಕ್ವಾಲಿಟಿನಲ್ಲಿ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು. ನಿಮಗೆ ಪ್ರಪಂಚದಲ್ಲಿ ಎಲ್ಲ ನೀವು ಸುತ್ತಿದ್ರೆ ನಿಮಗೂ ಗೊತ್ತಿರುತ್ತೆ ಇಂಡಿಯನ್ಸ್ ಯಾವ ತರ ಬೈ ಮಾಡ್ತಾರೆ, ಅಮೆರಿಕನ್ಸ್ ಯಾವ ತರ ಬೈ ಮಾಡ್ತಾರೆ. ಓಕೆ ಓಕೆ, ಇಂಡಿಯನ್ಸ್ ದುಡ್ಡು ಇನ್ವೆಸ್ಟ್ ಮಾಡಲ್ಲ ಖರ್ಚು ಮಾಡಲ್ಲ ಅಂತಲ್ಲ, ಅವರಿಗೆ ವ್ಯಾಲ್ಯೂ ಇದೆ ಅನ್ಸಿದ್ರೆ ಅಷ್ಟೇ ಖರ್ಚು ಮಾಡ್ತಾರೆ. ಹೌದು, ಇದೇ ಪ್ರಾಡಕ್ಟ್ ಅನ್ನ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಅಟ್ಲೀಸ್ಟ್ 7000 rupees ಸೇಲ್ ಆಗುತ್ತೆ. ಓ, ಸೊ ಇಂಡಿಯನ್ಸ್ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೆ ಕಾಸ್ಟು ಜಾಸ್ತಿ ಆಗಬಾರ್ದು, ಕೆಲಸನೂ ಆಗಬೇಕು. ಓಕೆ, ಸೊ ಏನಂತ ಹೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ, ಪ್ರತಿಯೊಂದು ರೂಪಾಯಿಗೂ ವ್ಯಾಲ್ಯೂ ಇರಬೇಕು. ಅದಕ್ಕೆ ನಾವು ಅದನ್ನೇ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಅದೇ ಟೆಕ್ನಾಲಜಿನ ಅಲ್ಲಿಗಿಂತ ಹೆಚ್ಚು ಕಡಿಮೆ ಒಂದು 20-30% ಚೀಪ್ ರೇಟಲ್ಲಿ ಇಲ್ಲಿ ಲಾಂಚ್ ಮಾಡ್ತಿದ್ದೀವಿ. ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ, ಓನ್ಲಿ ನೀವು ಪ್ರೈಸಲ್ಲೂ ಅಷ್ಟೇ ನಿಮ್ಮ ಜೇಬು ಜಾಸ್ತಿ ಸುಡಲ್ಲ, ಕಣ್ಣು ಜಾಸ್ತಿ ಸುಡಲ್ಲ, ನಿಮ್ಮ ಪ್ರೈವಸಿನೂ ಸುಟ್ಟಾಗಲ್ಲ. ಓಕೆ, ಇಲ್ಲಿ ಆ ಪ್ರಾಡಕ್ಟ್ ಒಂದ್ಸರಿ ಸಪ್ರೇಟಾಗಿ ತೋರಿಸಿ. ಹಾಂ ಸರ್, ಯಾಕಂದರೆ ಸ್ಕ್ರೀನಲ್ಲಿ ಹಾಕಿರೋದು ತೋರಿಸಿದಿರಿ, ಪ್ರಾಡಕ್ಟ್ನ ಸಪ್ರೇಟಾಗಿ ತೋರಿಸಿ. ಓ, ಇದೇನಾ ಪ್ರಾಡಕ್ಟ್ ಅದು? ಹೌದು. ಓಕೆ, ನೋಡೋದಕ್ಕೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ಓಕೆ, ನಿಮಗೆ ಇವಾಗ ತೋರಿಸಿದ್ನಲ್ವಾ ಆಂಟಿ ಸ್ಕ್ರಾಚ್ದು ಅಥವಾ ಇದು ಎಲ್ಲದೂ ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಒಂದೇ ಥರ ಇರುತ್ತೆ. ಸೊ ಬಟ್ ಇದು ಪ್ರೈವೇಸಿ ಇರುತ್ತೆ. ಓಕೆ, ಈ ಸ್ಪೆಕ್ಟ್ಸಲ್ಲಿ ಬರುತ್ತಲ್ಲ ನೋಡೋದಕ್ಕೆ ಒಂದೇ ಥರ ಇರುತ್ತೆ, ಡಾಕ್ಟ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾವ್ದು. ಅಂದ್ರೆ ಇದು ರಿಯಾಕ್ಷನ್ ಮಾಡೋದು ಬೇರೆ ಬೇರೆ ತರ ಇರುತ್ತೆ, ಬಿಕಾಸ್ ಇಟ್ಸ್ ನಾಟ್ ಸಿಂಗಲ್ ಲೇಯರ್ ಸ್ಕ್ರೀನ್. ಓಕೆ, ಇಟ್ಸ್ ಅ 4 layer ಆಫ್ ಕಾಂಬಿನೇಷನ್ ಆಫ್ 4 layer ಸಿಂಗಲ್ ಪ್ರೊಟೆಕ್ಟರ್. ಸೂಪರ್ ಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾ ಇದ್ದೀರಿ, ನಿಮ್ಗೆ ಒಳ್ಳೇದಾಗಲಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ, ಸೇಫ್ ಯೂಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.